ಒಂದು ದೇಶದ ಭವಿಷ್ಯವನ್ನು ಬದಲಾಯಿಸಬಲ್ಲ ವ್ಯಕ್ತಿ ಜನಿಸಿದರೆ ಅವನು ಸಾಮಾನ್ಯನಾಗಿರಲಾರ. ಭಾರತದ ಆತ್ಮ ಗೌರವವನ್ನು ಜಗತ್ತಿಗೆ ಸಾರಿದ, ಹಿಂದೂ ಧರ್ಮಕ್ಕೆ ಜಾಗತಿಕ ಮೆರಗು ತಂದ, ಯುವಕರ ಹೃದಯದಲ್ಲಿ ಬೆಂಕಿ ಹೊತ್ತಿಸಿದ ಆ ಮಹಾಪುರುಷನೇ ಸ್ವಾಮಿ ವಿವೇಕಾನಂದ. ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ಒಬ್ಬ ಸಾಮಾನ್ಯ ಬಾಲಕನಿಂದ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಮಹಾ ಸನ್ಯಾಸಿಯಾಗಿ ರೂಪುಗೊಂಡ ಸ್ವಾಮಿ ವಿವೇಕಾನಂದರ ಅದ್ಭುತ ಜೀವನವನ್ನ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾ ನಗರದಲ್ಲಿ ಜನಿಸ್ತಾರೆ. ಅವರ ಮೊದಲ ಹೆಸರು ನರೇಂದ್ರನಾಥ್ ದತ್. ತಂದೆ ವಿಶ್ವನಾಥ ದತ್ತ ಉನ್ನತ ಶಿಕ್ಷಣ ಪಡೆದ ವಕೀಲರು, ತಾರ್ಕಿಕ ಚಿಂತನೆಗೆ ಒತ್ತು ನೀಡಿದವರು. ತಾಯಿ ಭುವನೇಶ್ವರಿ ದೇವಿ ಭಕ್ತಿ ಭಾವ, ಸಂಸ್ಕಾರ ಮತ್ತು ಧೈರ್ಯದ ಪ್ರತಿರೂಪ. ತಾಯಿಯ ಭಕ್ತಿ, ತಂದೆಯ ಬುದ್ಧಿವಾದ, ಈ ಎರಡೂ ಸಂಗಮವೇ ನರೇಂದ್ರನಾಥ. ನರೇಂದ್ರ ಬಾಲ್ಯದಿಂದಲೇ ವಿಭಿನ್ನನಾಗಿದ್ದ, ಅತೀವ ಬುದ್ಧಿವಂತ, ನಿರ್ಭಯ ಸ್ವಭಾವ, ಸತ್ಯವನ್ನು ನೇರವಾಗಿ ಪ್ರಶ್ನಿಸುವ ಮನಸ್ಸು, ದೈಹಿಕವಾಗಿ ಬಲಿಷ್ಠ, ಸಂಗೀತ, ವ್ಯಾಯಾಮ, ಧ್ಯಾನದಲ್ಲಿ ಆಸಕ್ತಿ. ಆದರೆ ಒಂದು ಪ್ರಶ್ನೆ ಸದಾ ಅವನನ್ನು ಕಾಡುತ್ತಿತ್ತು: ದೇವರು ಇದ್ದಾನಾ? ಇದು ಸಾಮಾನ್ಯ ಪ್ರಶ್ನೆಯಲ್ಲ, ಇದು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಂತರ ಅವರು ಜನರಲ್ ಅಸೆಂಬ್ಲಿ ಇನ್ಸ್ಟಿಟ್ಯೂಷನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ಓದಿದ್ದು ತತ್ವಶಾಸ್ತ್ರ, ಪಾಶ್ಚಾತ್ಯ ವಿಜ್ಞಾನ, ಧರ್ಮ ಗ್ರಂಥಗಳು, ಯುರೋಪಿಯನ್ ಚಿಂತನೆ. ಆದರೆ ಪುಸ್ತಕ ಜ್ಞಾನಕ್ಕಿಂತಲೂ ಅನುಭವದ ಸತ್ಯ ಅವರಿಗೆ ಬೇಕಿತ್ತು. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಒಂದು ದಿನ ಒಂದು ಪ್ರಶ್ನೆ ಕೇಳಿದರು: ನೀವು ದೇವರನ್ನು ನೋಡಿದ್ದೀರಾ ಅಂತ. ಅದಕ್ಕೆ ಉತ್ತರವಾಗಿ ಶ್ರೀರಾಮಕೃಷ್ಣ ಪರಮಹಂಸರು: ಹೌದು, ನಾನು ದೇವರನ್ನು ನೋಡಿದ್ದೇನೆ, ನೀವೂ ನೋಡಬಹುದು. ಈ ಮಾತನ್ನು ಕೇಳಿದ ನರೇಂದ್ರನ ಜೀವನವೇ ತಿರುಗಿತು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಶಿಷ್ಯನಾಗಿ ಸ್ವೀಕರಿಸಿದರು. ಇಲ್ಲಿಂದಲೇ ಸ್ವಾಮಿ ವಿವೇಕಾನಂದರ ಜನನ. ಶ್ರೀರಾಮಕೃಷ್ಣರ ಮಹಾ ಸಮಾಧಿಯ ನಂತರ ನರೇಂದ್ರ ಮತ್ತು ಇತರ ಶಿಷ್ಯರು ಸನ್ಯಾಸ ಜೀವನವನ್ನು ಸ್ವೀಕರಿಸಿದರು. ನರೇಂದ್ರನಾಥ ಸ್ವಾಮಿ ವಿವೇಕಾನಂದರಾದರು. ಅವರು ಧರಿಸಿದ್ದು ಕೇವಲ ಕೇಸರಿ ವಸ್ತ್ರವಲ್ಲ, ಅವರು ಹೊತ್ತುಕೊಂಡದ್ದು ಭಾರತದ ಆತ್ಮದ ಹೊಣೆ. ಸ್ವಾಮಿ ವಿವೇಕಾನಂದರು ಪಾದಯಾತ್ರೆಯಲ್ಲಿ ಸಂಪೂರ್ಣ ಭಾರತವನ್ನು ಸಂಚರಿಸಿದರು. ಅಲ್ಲಿ ಅವರು ಕಂಡದ್ದು ಬಡತನ, ಅಜ್ಞಾನ, ಜಾತಿ ಭೇದ, ಸಾಮಾಜಿಕ ಅನ್ಯಾಯ. ಆದರೆ ಅವರು ಕಂಡ ಮತ್ತೊಂದು ಸತ್ಯ: ಭಾರತದ ಜನರಲ್ಲಿರುವ ಅಪಾರ ಶಕ್ತಿ. ಅಂದೇ ಅವರು ನಿರ್ಧರಿಸಿದರು, ಮೊದಲು ದೇಶವನ್ನು ಎಬ್ಬಿಸಬೇಕು. ಸ್ವಾಮಿ ವಿವೇಕಾನಂದರು 1893ರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾರತದ ಪ್ರತಿನಿಧಿಯಾಗಿ ಹೋದರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವುದಕ್ಕೆ ಹಣಕಾಸಿನ ಸಹಾಯವನ್ನು ಮಾಡಿದವರು ಮೈಸೂರಿನ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು. ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವುದಕ್ಕೆ ಹಣಕಾಸಿನ ಸಹಾಯವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ವೇದಿಕೆಯ ಮೇಲೆ ನಿಂತು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದ ಒಂದು ಮಾತು: ಸಹೋದರರೇ ಮತ್ತು ಸಹೋದರಿಯರೇ. ಆ ಒಂದೇ ವಾಕ್ಯದಿಂದ ಸಂಪೂರ್ಣ ಸಭಾಂಗಣ ಎದ್ದು ನಿಂತು ಗೌರವ ಸಲ್ಲಿಸಿತು. ಅವರು ಸಾರಿದ್ದು ಸಹಿಷ್ಣುತೆ, ವಿಶ್ವ ಭ್ರಾತೃತ್ವ, ವೇದಾಂತದ ಮಹತ್ವ. ಅಂದು ಭಾರತದ ಜಗತ್ತಿನ ವೇದಿಕೆಯಲ್ಲಿ ಗೌರವದಿಂದ ನಿಂತಿತು. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನು ಪ್ರಚಾರ ಮಾಡುವುದಕ್ಕಾಗಿ 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಅದರ ಮೂಲಕ ಸೇವೆ, ಶಿಕ್ಷಣ, ಮಾನವ ಕಲ್ಯಾಣ. ಅವರ ಪ್ರಸಿದ್ಧ ವಾಕ್ಯ: ಸೇವೆ ಮಾಡುವುದು ದೇವರ ಪೂಜೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಳಿದ ಒಂದು ಪ್ರಸಿದ್ಧ ಸಂದೇಶವೆಂದರೆ: ಎದ್ದೇಳಿ, ಜಾಗರೂಕರಾಗಿರಿ. ಒಬ್ಬ ವ್ಯಕ್ತಿ ದೇಶವನ್ನು ಬದಲಾಯಿಸಬಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡಿ. ಇಂದಿಗೂ ಯುವಕರಿಗೆ ಅವರ ಮಾತುಗಳು ರಕ್ತದೊಳಗೆ ಬೆಂಕಿಯಂತೆ ಹರಿಯುತ್ತವೆ. ಸ್ವಾಮಿ ವಿವೇಕಾನಂದರು 1902 ಜುಲೈ 4ರಂದು ಬೇಲೂರು ಮಠದಲ್ಲಿ ಮಹಾ ಸಮಾಧಿ ಹೊಂದಿದರು. ಕೇವಲ 39 ವರ್ಷಗಳಲ್ಲಿ ಅವರು ಬಿಟ್ಟು ಹೋದ ಬೆಳಕು ಇಂದಿಗೂ ಭಾರತವನ್ನು ದೀಪವಾಗಿ ಬೆಳಗಿಸುತ್ತಿದೆ.
ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12 ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಒಬ್ಬ ಸನ್ಯಾಸಿ ಮಾತ್ರವಲ್ಲ, ಒಬ್ಬ ಚಿಂತಕ, ಒಬ್ಬ ಕ್ರಾಂತಿಕಾರಿ, ಒಬ್ಬ ರಾಷ್ಟ್ರ ನಿರ್ಮಾತೃ. ಅವರು ಹೇಳಿದಂತೆ ನೀನು ಶಕ್ತಿಶಾಲಿ, ನೀನು ಅಮರ ಆತ್ಮ. ಈ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.